ಅವಮಾನ ಅವಮಾನ ಎಂತ ಅವಮಾನ! ಹಿಂದೆ ದ್ವಾಪರ ಯುಗದಲ್ಲಿ ಮಾಯಾ ಸಭೆಯನ್ನು ವೀಕ್ಷಿಸಲು ಹೋದ ಸುಯೋಧನನಿಗೆ ಪಾಂಚಾಲಿಯಿಂದಾದ ಅವಮಾನ. ಸಂತೋಷದಿಂದ ಮರಣವನ್ನಪ್ಪಬಹುದು, ಆದರೆ ಎಕ್ಕಚ್ಚಿದ ಒಬ್ಬ ನಾಟಕದ ಹೆಣ್ಣಿನಿಂದ ಆದ ಅವಮಾನವನ್ನು ಮಾತ್ರ ಬಿಡ್ತಾರೆ. ಮುಗಿದ ಜ್ವಾಲಾಮುಖಿಯಿಂದ ಸೇಡಿನ ಲವರಸ ಕಥಕದನ ಕುದಿಯುತ್ತದೆ ನನ್ನೆದೆಯ ಭೂ ಬಸಿರಿನಲ್ಲಿ. ಕಿಡಿಕಾರುವ ಸೇಡಿನ ಜ್ವಾಲಾಮುಖಿಯಿಂದುರಿಯುವ ಅವಳ ಬಾಳ ಬಳ್ಳಿ ಸುಟ್ಟು ಸುಟ್ಟು ಬುದಿಯಾಗಬೇಕು. ಇಲ್ಲ ಇಲ್ಲ, ಅವಳು ಒಂದೇ ಸಲ ಮರಣವನ್ನಪ್ಪಬಾರದು. ಕಾಲಿಗೆ ಕಟ್ಟಿಸಿದ ಗುಂಡು ಕೊರಳಿಗೆ ಕಟ್ಟಿಸಿದ ಮುನುಗಲು ಬಿಡದು ಬೆಂಡು, ತೇಲಲು ಬಿಡದು ಗುಂಡು. ಹೀಗಿರಬೇಕು ಅವಳ ಸಂಸಾರ. ಯಾವ ಕ್ಷಣಕ್ಕೆ ಈ ಕರಿನಾಗರ ಕಚ್ಚುತ್ತದೆ ಎಂಬ ಭಯಾನಕ ದೃಶ್ಯ ಹುಟ್ಟುವಂತೆ ಮಾಡಬೇಕು ಅವಳ ಬಾಳಿನಲ್ಲಿ. ಈ ದ್ವೇಷವನ್ನು ಸಾಧಿಸುವ ಬಗ್ಗೆ ಹೇಗೆ ಉಪಾಯ? ಒಳ್ಳೆಯ ಉಪಾಯವನ್ನು ಮಾಡಿ ಸಮಯವನ್ನು ಸಾಧಿಸಿ ಮುಳ್ಳಿನ ಪಂಜರದೊಳಗೆ ಬಂಧಿಸಬೇಕು ಆ ಬಣ್ಣದ ಪತಂಗವನ್ನ. ಯಾರಲ್ಲಿ? ಶಿವಪ್ಪ. ಶಿವಪ್ಪ, ನೀನು ಹೋಗಿ ನನ್ನ ಮಿತ್ರ ಮದನನ್ನು ಕರೆದುಕೊಂಡು ಬರಬೇಕು. ಆಗಿಲ್ಲ ಜನರೇ. ನಾಟಕದ ಹೆಣ್ಣು ನೀನು ಪವಿತ್ರಳಾಗಿ ಉಳಿದು ಜಗದಲ್ಲಿ ಆದರ್ಶ ಹೆಣ್ಣೆನಿಸಿಕೊಂಡು ಬಾಳಬೇಕೆಂಬ ನಿನ್ನ ಆಸೆಯನ್ನು ನಿರಾಸೆಗೊಳಿಸಿ ನಾನು ಸೃಷ್ಟಿಸಿದ ಚಕ್ರ ವ್ಯೂಹದೊಳಗೆ ಬಿದ್ದು ಅದರೊಳಗೆ ನೊಂದು ಬೆಂದು ಬರಿದಾಗಬೇಕು ನಿನ್ನ ಬಾಳ. ಏನು ರಾಜರೇ, ನನ್ನನ್ನು ಕರೆಸಿದರಂತೆ? ಮದನ್, ಯಾವುದೋ ಚಿಂತೆ ನಿಮ್ಮನ್ನು ಆವರಿಸಿದಂತೆ ಕಾಣುತ್ತದೆ. ನನಗೆ ಕಾಣುವ ಈ ನಿಮ್ಮ ಮುಖದಲ್ಲಿ ಯಾವುದೋ ಒಂದು ದುಃಖದ ವೇದನೆ ಉಂಟಾಗುತ್ತದೆ. ಕಿರಣ್ ರಾಜ್, ನಿಮಗೆ ಈ ದುಃಖ ತಂದ ಪ್ರಸಂಗವಾದರೂ ಹೇಳಿ. ಮದನ್, ಒಂದು ವಿಷಯದಲ್ಲಿ ನೀನು ನನಗೆ ಸಹಾಯ ಮಾಡಬೇಕು. ಎಂತಹ ಮಾತನಾಡುತ್ತಿರು ಕಿರಣ್ ರಾಜರೇ? ಈ ಸಮಾಜದಲ್ಲಿ ಬಡವನಾದ ನಾನು ಏನೂ ಮಾಡಲಾಗದೆ ಅಶಕ್ತನಾಗಿ ಮೂಲೆ ಗುಂಪಲ್ಲಿ ಕುಳಿತಾಗ ಎತ್ತಿ ಹಿಡಿದವರು ನೀವು. ಈ ಸಮಾಜವು ಕರ್ಣನನ್ನು ಜಾತಿಹೀನನೆಂದು ದೂರ ತಳ್ಳಿದಾಗ ಅಂಗ ದೇಶದ ಸ್ವತ್ತಿಗೆ ಪಟ್ಟವನ್ನು ಕಟ್ಟಿ
ಹುಟ್ಟಿದಂತೆ ನೀವು ಈ ಬಡವನನ್ನು ನಿಮ್ಮೆಲ್ಲ ಮ್ಯಾನೇಜರ್ ಅನ್ನಾಗಿ ಮಾಡಿ ಈ ಸಮಾಜದಲ್ಲಿ ಅಗ್ರಸ್ಥಾನವನ್ನು ಕೊಡಿಸಿದ್ದೀರಿ. ಕಿರಣ್ ರಾಜ್, ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ. ನನ್ನ ಪ್ರಾಣವನ್ನು ಒತ್ತಿ ಇಟ್ಟಾದರೂ ನಿಮಗೆ ಬಂದು ಈ ವಿಪತ್ತನ್ನು ದೂರ ಮಾಡಿವೆ ಹೇಳಿ. ಮದನ್, ಒಬ್ಬ ನಾಟಕದವಳ ನನಗೆ ಅವಮಾನ ಮಾಡಿ ನನ್ನನ್ನು ಜೈಲಿಗೆ ತಳ್ಳಿದು. ಈಗಲೇ ಅವಳನ್ನು ಯಮರಾನ ಪಟ್ಟಣಕ್ಕೆ ಕಳಿಸುತ್ತೇನೆ. ಯಾರವಳು? ಅವಳ ಅಡ್ರೆಸ್ ಕೊಡಿ. ತಡಿ ಮದನ್, ತಡಿ. ಈ ರೀತಿ ಮಾಡುವುದು ಒಳಿತಲ್ಲ. ಅವಳಿಗೆ ದಿನೇ ದಿನೇ ಚಿತ್ರ ಹಿಂಸೆ ಪಡುವ ಹಾಗೆ ಮಾಡಬೇಕು. ಏನು ಮಾಡಬೇಕೆಂಬುದು ನಿಮ್ಮ ಆಲೋಚನೆ. ಕೋಗಲಿ ಎಂದು ಕೂಗುತ್ತಿರುವ ಅವಳ ತಂಡದಲ್ಲಿ ಕಷ್ಟ ಕಾತರದ ಕರ್ಕಶ ಶಬ್ದ ಕೇಳಬೇಕೆ? ಬಣ್ಣದಿಂದ ರಂಗೇರಿ ಹವಾ ಮುಖಕ್ಕೆ ಮಸಿ ಮೆತ್ತಿಕೊಳ್ಳುವಂತೆ ಮಾಡಬೇಕೆ? ರಾಜ್, ನಿಮ್ಮ ಜೊತೆ ಸೇರಿಕೊಂಡು ಸ್ಮಗ್ಲಿಂಗು, ಮಟ್ಕ ಆಡಿಸುವುದು, ಅದು ಅಲ್ಲದೆ ಬ್ಯಾಂಕ್ ಲೂಟಿಗಳು ಎಷ್ಟೋ ಮಾಡಿದೆ ನನಗೆ. ಇದೇನು ಹೊಸದಲ್ಲಿ ಹೇಳಿ. ಮದನ್, ನೀನು ಅವಳನ್ನು ಮದುವೆಯಾಗಬೇಕು. ಏನು? ನಾನು ಅವಳನ್ನು ಮದುವೆಯಾಗಬೇಕೇ? ಹೌದು, ನೀನು ಅವಳನ್ನು ಮದುವೆಯಾಗಲೇಬೇಕು. ಇದೇನು ಕಿರಣ್ ರಾಜರೇ, ಮಸಿ ಬೆತ್ತಬೇಕಾದ ಅವಳ ಮುಖಕ್ಕೆ ಅರಿಶಿನ ಹಚ್ಚಲೆ, ನೇಣು ಹಾಕಬೇಕಾದ ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಲೆ, ಸೇರಿನ ಕಿಡಿಗನ್ನು ತೂರಬೇಕಾದ ಅವಳ ನೆತ್ತಿಯ ಮೇಲೆ ಅಕ್ಷತೆ ಹಾಕಲೆ. ಇಲ್ಲೇ ಮದನ್, ಇಲ್ಲೇ ನನಗೂ ನಿನಗೂ ಇರುವ ವ್ಯತ್ಯಾಸ. ಮೋಸ ಮರೆ ಮಾಡಿ ಮುತ್ತೈದುತನದ ಮಾಲೆ ಮಾಡಿ ಹಾಕುವ ಮಾಂಗಲ್ಯ ಅವಳ ಕೊರಳಿಗೆ ನೇಣು ಆಗಬೇಕು. ಹೆಂಡತಿಯ ಆಸೆ ತೋರಿಸಿ ಹಚ್ಚುವ ಅರಿಶಿಣ ಅವಳ ಮುಖಕ್ಕೆ ಮಸಿಯಾಗಬೇಕು. ಅನುರಾಗದ ನಟನೆ ಮಾಡಿ ಹಾಕುವ ಅಕ್ಷತ ಅವಳ ನೆತ್ತಿಯ ಮೇಲೆ ಕೆಂಗಿಡಬೇಕು. ಮದನ್, ನೀನು ಸಾಮಾನ್ಯ ಹೆಣ್ಣಲ್ಲ. ಕಲಾ ಸರೋವರದಲ್ಲಿ ಅರಳಿದ ಅಪೂರ್ವ ಕಮಲ. ಮದನ್, ಅವಳಿಗೆ ಯಾವ ಲೋಪದೋಷವೂ ಇಲ್ಲ. ಅರ್ಥವಾಯ್ತು ಕಿರಣ್ ರಾಜರೇ, ಅರ್ಥವಾಯ್ತು. ತ್ರೇತಾಯುಗದಲ್ಲಿ ಸೀತೆಯನ್ನು ಅಪಹರಿಸಲು ಆ ರಾವಣನು ವೈರಾಗಿ ವೇಷ ತೊಟ್ಟಂತೆನಾ? ನೀ ತೊಡಬೇಕು ಸಜ್ಜನದ ವೇಷವನ್ನು. ನಿನ್ನ ಸಜ್ಜನದ ವೇಷದಿಂದ ನೀನು ತೋರಬೇಕು ಅವಳಿಗೆ ದಿನೇ ದಿನೇ ನಿನ್ನ ವ್ಯಾಘ್ರ ದ್ವೇಷವನ್ನು. ವ್ಯಾಘ್ರ ದೇಶದಿಂದ ದುರಿಯುವ ನಿಗಿನಿಗೆ ಅಗ್ನಿಯಲ್ಲಿ ನಶಿಸಿ ಹೋಗಬೇಕಲ್ಲವೇ ಆ ನರ್ತಕ್ಕೆ ಬಾಳು. ಗರಿಗೆದರಿ ಮನ ಉಲ್ಲಾಸದಿಂದ ಮನೋಹರದಿಂದ ನಾಟ್ಯ ಮಾಡುವ ಆ ನಾಟ್ಯ ಮಯೂರನ ನವಿಲಿನ ರೆಕ್ಕೆ ಪುಕ್ಕಗಳು ಕಳಿಸಿದಂತ ಆಗಬೇಕಲ್ಲವೇ? ಹಾಗಲಿ ಶ್ರೀಮಂತರೇ, ಸ್ವಾಮಿ ನಿಷ್ಠೆ ಸೇವಕನ ಅನುಮತನ್ನು ಸಾಬೀತುಪಡಿಸಿಕೊಳ್ಳುವುದಕ್ಕೆ ನನಗೊಂದು ಒಳ್ಳೆಯ ಅವಕಾಶ. ಹಿಂದಿನಿಂದಲೇ ಪ್ರಾರಂಭ ಮಾಡಲೇ ನಿಮ್ಮ ಸೇಡಿನ ನಾಟಕ. ನಾನಿನ್ನು ಬರುವೆ ಕಿರಣ್ ರಾಜ್. ಕಡಿಮದನ್, ಒಂದು ಪಾರ್ಟಿ ತೆಗೆದುಕೊಳ್ಳೋಣ. ನಿಮ್ಮ ಇಚ್ಛೆಯಂತೆ ಆಗಲಿದೆ. ನಮ್ಮ ಬಿಟ್ಟಾರ
ನೀನು ಹೋಗಿ ಬರುವೆ. ಹೋಗಬಹುದು. ಹಾ ಶಿವಪ್ಪ, ಶಿವಪ್ಪ, ನಾಟಕದ ವೀರಣ್ಣನ ಕಿರಿಮಗಳು ನೀಲು ಇಲ್ಲವೇ? ಬಹಳ ಚಲೋ ಹುಡುಗಿ ಬಿಡ್ರಿ. ಇವ್ರೇನ ಕಂಡ್ರೆ ಬಹಳ ವಿನಯ. ನಾನು ಮನೆಗಾದ್ರೆ ಸಾಕು, ಕಾಫಿ ಟೀ ನಾಷ್ಟ ಅಂತ ಕೊಡದೇ ಬಿಡೋದಿಲ್ಲ. ಬಾಯಿ ತುಂಬ ಮಾತನಾಡಿಸಕ್ ಬಿಡ್ರಿ ಹುಡುಗಿ. ಶಿವಪ್ಪ, ನಿನ್ನ ಚಾಣಾಕ್ಷತನದ ಮಾತುಗಳಿಂದ ಆ ನೀಲಾಳನ್ನು ನನ್ನ ಮಿತ್ರ ಮದನ್ ಮದುವೆಗೆ ಒಪ್ಪಿಸಬೇಕು. ಅಯ್ಯೋ, ಇದು ಬಹಳ ಕಷ್ಟವಾದ ಕೆಲಸ ಬಿಡ್ರಿ. ವೀರಣ್ಣ ಒಂಟಿ ಪಟ್ಟಿನ ಮನುಷ್ಯ, ಯಾರ ಮಾತು ಕೇಳಲ್ರಿ. ಹಾಗಾದ್ರೆ ಬಹಳ ಕಷ್ಟವಾದ ಕೆಲಸ ಬಿಡ್ರಿ. ಶಿವಪ್ಪ, ಹಾಗಾದ್ರೆ ನಿನ್ನ ಖರ್ಚಿಗಾಗಿ ತೆಗೆದುಕೋ ಈ 5,000 ರೂಪಾಯಿಗಳನ್ನ. ಬ್ಯಾಡ ಬ್ಯಾಡ ಬಿಟ್ಟಾರೆ. ತಗೊಳ್ರಿ ಶಿವಪ್ಪನವ್ರೇ, ತಗೊಳ್ರಿ. ಆದಂಗಾಯ್ತು. ವೀರಣ್ಣ ಬಹಳ ಚಲೋ ಮನುಷ್ಯ ಬಿಡ್ರಿ. ನನ್ನ ಮಾತಂದ್ರ ನನಗ ಅವನಿಗ ಬಹಳ ದಂಡಿತ ದೋಸ್ತ ಐತೆ. ನನ್ನ ಮಾತಿಂದ ಸಾಕು, ಎದುರೇ ಇಲ್ಲ. ಇನ್ನು ನಿಮ್ಮ ಕೆಲಸ ಆಯ್ತಂತ ತಿಳ್ಕೊಂಡ್ಬಿಟ್ಟಣ. ಇಲ್ಲ ನಾ ಬರ್ಲಾಟೇಣ. ಹೋಗಬಹುದು. ಕಾಲಿಗೆ ಗಜ್ಜೆ ಕಟ್ಟಿಕೊಂಡು ಗಲ್ 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 ಎಂದು ಸೊಂಟ ಬರುತ್ತೆ. ರಾಜಹಂಸದಂತೆ ನಡೆಯುವ ಬಣ್ಣದ ಹೆಣ್ಣ. ಕಷ್ಟ ಕಾತುರದ ಮೈಲಿಗೆ ಒತ್ತು ತಿರುಗುವ ಕತ್ತೆಯಂತೆ ನಿನ್ನನ್ನು ಮಾಡದಿದ್ದರೆ ನನ್ನ ಹೆಸರು ಕುಬೇರ ಕಿರಣ್ ರಾಜ. ಬತ್ತಲಿಂದ ಬಂಡಿ ಹೂಡಿ ಮಡದಿ ಮೆಂಗಳೆಲ್ಲ ಕೂಡಿ, ಬಂಡಿ ಹೂಡಿ ಮಡದಿ ಮೆಂಗಳೆಲ್ಲ ಕೂಡಿ, ನಕ್ಕಿ ಕ್ಷೇತ್ರಕ್ಕೆ ಹೋಗೋಣ, ಬಸವರ ಬೇಡೋಣ, ರಾಗಿ ವರವನ್ನು ಬೇಡೋಣ, ಬಸವರ ಪಾದಕ್ಕೆ ಬೇಡೋಣ, ರಾಗಿ ವರವನ್ನು ಬೇಡೋಣ. ಬತ್ತಲಿಂದ ಬಂಡಿ ಹೂಡಿ ಮಡದಿ ಮೆಂಗಳೆಲ್ಲ ಕೂಡಿ. ಕೇಳ್ರಣ್ಣ ಕೇಳಿ, 21ನೇ ಶತಮಾನ ಕಾಲ ಇಕ್ಕಟ್ಟು ಕಾಲಿನ ಪ್ರಸಂಗನ ಫಲಗಳು ಕೇಳಿ. ದಿನಾಲಿ ಕಾವಿ ಬೆಟ್ಟ
ಹೊಟ್ಟೆ ಹುಟ್ಟು ಕಾವು ಹೆಚ್ಚಾಗಿ ಕಾಮದಾಟ ಆಡುವರಣ್ಣ, ಕಾಮದಾಟ ಆಡುವರು. ಮುದುಕೇರಿಗೆ ಉಳಿಗಾಲವಿಲ್ಲಣ್ಣ, ಉಳಿಗಾಲವೇ ಇಲ್ಲ. ಎಮ್ಮೆಲ್ಲಿನ ಮೈ ಒಳಗ ಕುಂಭಕರ್ಣನು ಪ್ರವೇಶವಣ್ಣ, ಕುಂಭಕರ್ಣನು ಪ್ರವೇಶವು. ಮಂತ್ರವನ್ನು ಕಲಿತು ಕುತಂತ್ರಗಳಾಗುವರಣ್ಣ, ಕುತಂತ್ರಗಳಾಗುವರು. ಹಿಂಡಿ ವೈದ್ಯಗಳು ಸವಿಗಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸೇವಕರು, ವಿಲೇಜ್ ಅಕೌಂಟೆಂಟ್ಗಳು ಕಿತ್ತಾಟ ಆಡುವರಣ್ಣ, ಕಿತ್ತಾಟ ಆಡುವರು. ಕೇಳಿರಣ್ಣ, ಕೇಳಿರಿ. ಇನ್ನ ಆಶ್ಚರ್ಯವಾದ ಸಂಗತಿಗಳನ್ನು ಹೇಳುವನು, ಕಿವಿಗೆಟ್ಟು ಕೇಳಿರಿ. ಕೋಳಿ, ಕೆಂಪು ಕೋಳಿ ಬಿಳೆ ತತ್ತಿ ನೀಡುವುದಣ್ಣ, ಬಿಳೆ ತತ್ತಿ ನೀಡುವುದು. ಕರೆ ಆಕಳ ಬಿಳೆ ಹಾಲನ್ನು ಹಿಂಡುವುದಣ್ಣ, ಬಿಳೆ ಹಾಲನ್ನು ಹಿಂಡುವುದು. ಹೀಗೆಂದು ಹೇಳಿತು ಶ್ರೀ 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 ಕರಿನಾಗರವನ್ನು ಕೈಯಲ್ಲಿಡ್ಕೊಂಡು ಹಾಡಿಸ್ಕೊಂತ ಬರುವ ಕರೆ ಹಿರಭದ್ರಣ್ಣ, ಕರೆ ಹಿರಭದ್ರ. ಇದು ಯಾವ್ದ್ರಿ? ಇದು ದಾರ ನಿಂತು ಈ ನಿಮ್ ಲಕ್ಷ ಹೊಡ್ಯಾಕತ್ತಲ್ಲ. ಹೇ ಸರಿ ಬಿಟ್ಟು ನಿಂದ್ರಿ. ಓಂ ನಮ ಶಿವ, ಓಂ ನಮ ಶಿವ. ದಿವ್ಯ ಜ್ಞಾನಿಗಳನ್ನು ಕಂಡ ನಂತರ ಮಾತನಾಡುತ್ತೀಯ ಬಾಲೆ. ದಿವ್ಯ ಜ್ಞಾನಿ ಅಲ್ಲ, ದೀಪಾವಳಿ ಕಂಪ್ನಿಯಾಗ ಚಂದಗ ಮೈಕೆ ಮುರಿದು ದುಡಿಯಾಕ ನಿನಗೆ ಏನಾಗಿದ್ಯೋ ದಾಡಿ? ಈ ನಮ್ನೆ ಸುಳ್ಳ ಭವಿಷ್ಯ ಹೇಳ್ಕೋತ ರೊಕ್ಕ ವಸೂಲಿ ಮಾಡ್ತಿಲ್ಲ. ಚಂದಗ ದುಡಿರೋ, ನಿಮ್ಮೂರು ಚಂದಗ ದುಡಿರಿ. ಅಲ್ಲ, ನನ್ನ ಯಾರಂತ ಮಾಡಿ ಕೂಡಲೇ ಕುರುಡು ಲಕ್ಷ್ಮಿ ಹತ್ರ 8 ವರ್ಷ ಮಂತ್ರ ಕಲ್ತು ಬಂದೆ. ಮಂತ್ರ ಮರಿಯಮ್ಮನಹಳ್ಳಿ ಮಾರಿಯಮ್ಮನ ಹತ್ರ 4 ವರ್ಷ ಕುಸ್ತಿ ಕಲ್ತು ಬಂದಿರಿ. ಕುಸ್ತಿ ಮುತ್ತನೂರು ಒಳ್ಳೆಯವನ ಹತ್ರ 3 ವರ್ಷ. ಕಿವಿಗೆಟ್ಟು ಕೇಳು ಬಾಲೆ. ಅದನ್ನ ಕೇಳಕತ್ತೀನಿ. ನೆಲದಾಗ ಬಿದ್ದು ಉಳ್ಳಾಡದ್ ಕಲ್ತೀನಿ. ಯಂತ್ರ ಮಂತ್ರ ಜಂತ್ರ ತಂತ್ರ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಈ ಸಿದ್ಧ ಪುರುಷನಿಗೆ ಹೇಳಿಸಿದಂತ ಮಾತನಾಡುವೆ ಬಾಲೆ. ನೀನ್ ಹಂಗಲ್ಲ ಕೊಂಡು ನೋಡಕ್ ಹೋಗೋಣ ನೋಡಿ. ನಮ್ಮ ಲಿಂಗವು ಪ್ರತ್ಯಕ್ಷವಾಗುತ್ತೆ. ಬ್ಯಾಡಪ್ಪ, ನಿನ್ ಲಿಂಗ ಹೊರ ಬರ್ಬೇಕು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಆ ಲಿಂಗ ಅಮೆರಿಕದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಆ ಪದಕ ನಿನಗೂ ಸಿಗುದಿಲ್ಲ, ಹುಡುಕಾಡಿದ್ರು ಅಂತ ಪದಕ ಅವು ಸಿಕ್ಕೈತಿ. ಸುದ್ದಿ ಮಾಡ್ಕೊಂಡು ಬಂದ್ರೆ ಅಂದ್ರ ಬುದ್ಧಿ ಹೇಳಕ ಸರಿ ಹೋಯ್ತು ನೋಡ್ರಿ. ಇದೆಲ್ಲ ಕೆಣಕದಿರು ಕನ್ನೆ, ಕೆಣಕದಿರು. ಕತ್ತಲ್ಲಿರುವ ಕತ್ತಿಯನ್ನು ತೆಗೆದು ತೋರಿಸಿದರೆ ನಮ್ಮ ಪವಾಡುಗಳು ಏನನ್ನುವುದು ನಿನಗೆ ಅರ್ಥವಾಗುವುದಿಲ್ಲ ಬಾಲೆ. ಬಾಲೆ, ಈ ಬಾಲೆಯನ್ನು ಹೇಳಿಸಿದಂತೆ ನಾವು ಕೇಳು ಬಳೆ ಬಾಲೆ ಕೇಳು. ಪಟಾರ್ ಪಟ್ ಆರ್ಬಿಟ್ಟ ಅಲೆ ಕೆಟ್ಟು ತಲೆ ಕೆಟ್ಟು ಕೆಟ್ಟ ಹೆಂಗಸರಿಂದ ಓಣೋಣಗಿ ಹೋಗಿತ್ತು ಕೆಟ್ಟ. ಇಸ್ಪೇಟ್ ಹಾಡುಗಳನ್ನು ಜೊತೆಯಾರ ಜೊಂದು ಅಗ್ರಿಗೇಟ್ಗೆ ಹೋಗಿ ಆಡಿ ಕೆಟ್ಟು ಹೋಗಿ ಮಠಗಳಲ್ಲಿ ಮಠ ಮಧ್ಯಾಹ್ನದಾಗ ಮಾಟ ಮಂತ್ರವನ್ನು ಕಲಿತ ಈ ಸಿದ್ಧ ಪುರುಷನಿಗೆ ಬಾಲೆ ಹೇಳಿದಂತೆ ಮಾತನಾಡುವೆ ಬಾಲೆ. ಅಲ್ಲ, ಈ
ನೀವೇನೋ ಸಾಮಾನ್ಯ ವೈದ್ಯರಲ್ಲ ಬಿಡು, ಬಹಳ ದೊಡ್ಡವ್ರು ಅದಾರ. ಸ್ವಾಮ್ಯಾರ ನೀವೇನೇನೋ ತಿಳ್ಕೊಂಡು ಬಾಯಿ ಬಂದಾಗ ಮಾತಾಡ್ಬಿಟ್ಟನ್ರಿ, ನನ್ನ ಕ್ಷಮ ಮಾಡ್ರಿ, ಕ್ಷಮ ಮಾಡ್ರಿ. ಬಾಲೆ, ಎಷ್ಟು ನಿನ್ನ ವಯಸ್ಸು? ನನ್ನ ವಯಸ್ಸು ಈಗ ಜಸ್ಟ್ 78, ಜಸ್ಟ್ 16, ಅಂದ್ರೆ 16 ವಯಸ್ಸು. 16 ವರ್ಷ ವಯಸ್ಸು. ಇನ್ನ ಸ್ವಲ್ಪ ದೊಡ್ಡದು 60-70 ಆದ್ರೆ ಶ್ರಮ ಮಾಡುವುದಕ್ಕೆ ಬರ್ತಿದ್ದಿಲ್ಲ. ಇನ್ನ 16 ವರ್ಷ ಅಲ್ಲ, ಶ್ರಮ ಮಾಡುವುದಕ್ಕೆ ಬರ್ತು ಬಿಡ್ರಿ. ಸ್ವಾಮ್ಯಾರ ನಿಮ್ಗ ಜ್ಯೋತಿಷ್ ಹೇಳಕ್ ಬರ್ತೇನ್ರಿ? ನಮಗೆ ಜ್ಯೋತಿಷ್ಯ ಒಂದೇ ಯಾಕೆ? ರಮಣ ಶಾಸ್ತ್ರ, ವಾವ್, ವಿಮಲ ಶಾಸ್ತ್ರ, ಸೋ ನೈಸ್. ಗಿಳಿ ಶಾಸ್ತ್ರ, ವಸಂತ ವಸಂತ, ಸ್ತ್ರೀ ಮಕ್ಕಳಾಗುವುದಿರುವುದಕ್ಕೆ ವಂಡರ್ಫುಲ್ ವಸಂತ. ಅತ್ತಿಗೆಯರಿಗೆ ಕೈ ಕಾಲು ಬಿದ್ದೋಗೋ ಔಷಧಿಗಳು, ಇನ್ನ ಗರ್ಭದಾನ ಮಾಡುವ ಔಷಧಿಗಳು, ಗರ್ಭದಾನ. ಅವು ದಿವ್ಯ ದೃಷ್ಟಿಯಿಂದ ಸಹ ಗರ್ಭದಾನವು ಮಾಡಲು ಕೂಡ ಕಲ್ತಿದ್ದೇನೆ ಬಾಲೆ. ಯಪ್ಪ, ನಮಗದೆಲ್ಲ ಬೇಡ. ಈಗ ಮರದಿನವಾತು ಬೆವರಹಣೆಯಿಂದ ಸಹ ಗರ್ಭದಾನವು ಮಾಡಲು ಕೂಡ ಕಲಿತಿದ್ದೇನೆ ಬಾಲೆ. ಏನೇನ್ ಕಲಿಸಿ ಮಸ್ತರ್, ಹೆಂಗಿಂಗ್ ಕಲಿಸಿ ಗರ್ಭದಾನ ಮಾಡ, ಚಲೋ ಕಲಿಸಿ ಬಿಡು ರೀ. ನಮಗ ಅಂತದೇನು ಬೇಡ, ಬರ್ರಿ ಜ್ಯೋತಿಷ್ ಹೇಳ್ರಿ ಸಾಕು. ಗರ್ಭದಾನ ಅದೆಲ್ಲ ಬೇಡಪ್ಪ. ಬಾಲೆ, ಇಲ್ಲಿ ಬಗಲಾಗ ಬಂದು ನಿಂತ ದೂರ್ಲಿದ್ದ ಜ್ಯೋತಿಷಿ ಹೇಳಂದ್ರೆ ಏನ್ ಹೇಳ್ತತ್? ಹೌದೌದು, ಅದು ಕರೆನ. ಬಗಲಾಗ ನಿಂತೀನಿ ಹೇಳ್ರಿ. ಸೆಂಟರ್ನಾಗ ನಿಂತ ಬಾಲೆ, ಅಷ್ಟು ಮುಂದಕ್ಕೆ ಹೋಗ್ಬೇಡಿ. ಇಲ್ಲಿ ಬಾ, ನಾನು ತಗೊಂಬರ್ತೀನಿ ಮುಂದಕ್ಕೆ ಹೆಂಗಂಬರು. ಅಪ್ಪ ನಾವು ಕುಡ್ದಿಲ್ಲ ಅಪ್ಪ, ಬಟ್ಟಿಲು ಸೇದಿಲ್ಲ ಕಾಕ. ಆದರೆ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಬಂಟ. ಬಾಲೆ, ತಗರ ತನಿ ಹೇಳವಳು ಕೆಟ್ಟ ನೋಟ, ನೆಟ್ಟ ಮೂಗು. ಬಾಲೆ, ಸ್ವಟ್ಟ ಪಾದ, ದೇಹದಂತೆ ಬೆಟ್ಟ ಇರುವಳು ಸ್ತ್ರೀ 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 ಏನು ಸ್ತ್ರೀ ಅಸ್ತ್ರಿ ಅಂತ. ಈ ಸ್ತ್ರೀ ಹಸ್ತಿನಿ ಅಂದ್ರೆ ಏನ್ರಿ? ಸ್ತ್ರೀ ಜಾತಿಗಳಲ್ಲಿ 4 ಜಾತಿಗಳಿವೆ. ಪತ್ಮಿನಿ, ಬಿಂಕಿನಿ, ಅಸ್ತಿನಿ, ಸಿಂಕಿನಿ ಅಂತ. ಅಲ್ರಿ, ಈ ಹಸ್ತಿನ ಜಾತಿ ಅಂದ್ರೆ ಇದು ಬಾಳ ಕೆಟ್ಟ ಜಾತಿ ಏನ್ರಿ? ಒಳ್ಳೆ ಜಾತಿರೇ? ಛೇ 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 ಬಾಲೆ, ಹಸ್ತಿನಿ ಅಂದ್ರೆ ಮಾಡಿಕೊಂಡ ಗಂಡನನ್ನು ಬಿಟ್ಟು ಓಡೋಗಿ ಇನ್ನೊಬ್ಬರನ್ನು ಕಟ್ಟಿಕೊಳ್ಳುವುದು ಹಸ್ತಿನಿ ಅಂತ. ಅಂದ್ರೆ ನಾ ಅಷ್ಟು ಕೆಟ್ಟಿದ್ದೇನೇನ್ರಿ? ಕೆಟ್ಟವಳು ನಾನು ಎಲ್ಲ ಅಂದು ಕಣೆ. ಕಳವಳಗಿಂದ ಕಣ್ಣೀರು ಕಟ್ಟದಿರು ಬಾಲೆ. ಕಟ್ಟುವನು ಕಾಲಿಗೆ, ಕಟ್ಟುವನು ಕಾಲಿಗೆ ಕೌಡೆ ಕೊಡಬೇಕು ಕಣ್ಣೆ. ಯಾರಿಗೆ? ನನಗಲ್ಲ ಕನ್ನಿಗ, ನನ್ನ ಒಳಗಿರೋ ಪರಮೇಶ್ವರಿಗೆ ಕೊಡು ಕನ್ನಿಗ. ಯಾಕ್ರಿ ನೀವು ಹೆಣ್ಮಕ್ಳು ಮುಟ್ಟು ಹೇಳಂಗಿಲ್ಲೇನ್ರಿ? ಬಾಲೆ, ಹರಿಯುವ ಆವಿಯ ಗೊಂಬೆ, ಉರಿಯುವ ನಾಲಿಗೆ ಗೊಂಬೆ, ಮುಂಜಂದನ ರಾವಣನು ವಿಧಿಯಾದ. ಅಂದ್ರೆ ಪರಸ್ತ್ರೀ ಅಂದ್ರೆ ಪಾರ್ಲಿಮೆಂಟ್ ಇದ್ದಂಗ ನೋಡು. ಕೂಡಲ ಸಂಗಮ ದೇವ ಅಂದ್ರೆ ಪರಸ್ತ್ರೀಯರಿಗೆ ಪಾರ್ಲಿಮೆಂಟ್ ಇದ್ದಂಗ, ಅವ್ರಿಗೆ ನಮ್ಗೆ ಅಷ್ಟು ದೂರ. ಅದೇ ಹಂಗ್ರಿ, ಮತ್ತೆ ಬೇರೆ ಸ್ವಾಮಿಗಳೆಲ್ಲ ಮಾಡಿಸ್ಕೊತಾರ, ಮೈ ತಿಕ್ಕಿಸ್ಕೊತಾರ, ಅಡಿಗೆ ಬಿಡಿಸ್ಕೊತಾರ, ಸ್ನಾನ ಮಾಡಿಸ್ಕೊತಾರ, ಜೊತೆಗೆಲ್ಲ ತಿರ್ಗಾಡ್ತಾರ.
ಪವರವೇ ಬೇರೆ. ಅದು ಹೆಂಗ್ರಿ? ಅದು ಹೆಂಗಂದ್ರೆ ಪವರು ಹೆಚ್ಚಾದ ಇವನ್ ಎಕ್ಕೋ ಸ್ವಾಮಿ ಇರ್ಬೇಕು. ಪದಾರ್ಥಗಳನ್ನು ತಿಂದು ಜೀವಿಸೋ ಕಾಮ ಪಿಚಾಚಿಗಳು. ಮತ್ ನೀವೇನ್ ತಿಂತೀರಿ? ನಾವ ಅರದ ತಪ್ಪಲ, ಬೇನ್ ತಪ್ಪಲ, ರಿಜಿರ್ ತಪ್ಪಲ, ಯಾವಾಗನ್ನ ಹೊಟ್ಟೆ ನಿಪ್ಪರಿಸಿದಾಗ ಬಾಲೆ ಕೆರಕಿ 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 ತಿಂತೀವಿ ನೋಡಿ. ಸ್ವಾಮಿಗಳು ಮನುಷ್ಯರು ಹುಟ್ಟಿಲ್ಲಪ್ಪ. ಮನುಷ್ಯರು ಹುಟ್ಟಲ್ಲ ಸ್ವಾಮಿಗಳಾದ್ರೆ ಬಿಡ್ರಿ ನೀವು ಹಂಗಂದ್ರೆ. ಅಲ್ವೇ ಅಲ್ಲ. ಗೊತ್ತಾತ, ನೀನ್ ನೋಡಿದ್ರ ಗೊತ್ತಾತ. ನೀನೇ ತತ್ತ ಬಾ ಮತ್ತ ಏನ್ ಬರ್ಗೆಟ್ಟು ಬಾ ಅಂದ್ರೆ ಬಂದ ಬಿಡ್ತಿಯಲ್ಲ. ನೀನ್ ಬಂದ್ರೆ ಬರೋದಿಲ್ಲ ಅಂತ. ಸಣ್ಣ ಕೈ ಹೆಚ್ಚೆ ಬರ್ಲಾರ್ದಿರ್ತೆ ನೀನು. ಸ್ವಾಮಿಗಳ ನೀವು ನೋಡಿದ್ರೆ ಯಾಕೋ ದೊಡ್ಡ ಮಹಾತ್ಮರಂತ ಕಾಣಿಸಕತ್ತೀರಲ್ಲ. ನೋಡು ಬಾಲೆ, ನಾವು ಮಹಾತ್ಮರಿಗೆ ಮಹಾತ್ಮರು. ಬಾಲೆ ಬಾಲೆ ಏನಪ್ಪ? ಪರಮಾತ್ಮರು. ಮಹಾತ್ಮರಿಗೆ ಮಹಾತ್ಮರು ಈ ಪರಮಾತ್ಮರು. ನಾವು 3 ತಿಂಗಳಾಯ್ತು ಬಾಲೆ, ಕಿವಿಗೆಟ್ಟು ಕೇಳು. ನಾವು 3 ತಿಂಗಳಾಯ್ತು ಮೂತ್ರನೇ ಮಾಡಿ ಛತ್ರನ ಸ್ವಲ್ಪ ಕೊಡ್ರಿ. ಸ್ವಲ್ಪ ಭಾಳ ಮಾತಾಡದೆ ಹೊಳ್ಳಿಂದ ಸಿಡ್ತೈತದ. ನಿನಗೆ ಉಲ್ಟಾಕಿ ಹೊಳ್ಳಿಟ್ನೆಪ್ಪ ಅಂದ್ರ ಯಾರಿಗೆ ಬದಾಮಿ ಐಶ್ವರ್ಯ ಅಲ್ಲಿ ತೋರಿಸ್ರಿ. ಎದಕ್ಕೆ ಅಲ್ಲಿ ನೋಡಿ ಮಾಡು ಜೋಡಿಸು ಅಲ್ಲಿ ಹಚ್ಚಿರಣ್ರಿ. ಸ್ವಾಮಿ ನಿದ್ದೆ ಮಾಡಕತ್ತ ನೀವು. ಅನ್ಯಾಯಿಕ ಈ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದು. ನಾನು ಕಣೆ ಮುತ್ತು ಬಸವರಾಜ್ ಪಾಟೀಲ್ ನೋಡು ಕಾಣ್ತಾರೆ ನೋಡ. ಅಯ್ಯ ಮುದ್ದು ಬಸವ, ಇದೇನ್ ನಿನ್ನ ವೇಷ? ಅಯ್ಯ ನಳಿನಿ, ನಾನ್ ನಿನಗೆ ಮೊದಲೇ ಹೇಳ್ತಿಲ್ಲ ಏನಂತ? ದೇಶವನ್ನು ಬದಲಾಯಿಸುತ್ತಾ ದೇಶವನ್ನು ತಿರುಗುವವನೇ ಈ C.H. ಪಾಟೀಲ್, ಮುದ್ದರಾಜ್ ಪಾಟೀಲ್ ಅಂತ. ನನಗೂ ನೀವು ಗೊತ್ತ ಸಿಗ್ಲಿಲ್ಲಪ್ಪ. ನೀವು ಯಾರಂತ ತಿಳ್ಕೊಂಡು ಬಾಯಿ ಬಂದಂಗ್ ಬಾಯ್ತು. ನಿನ್ನ ಮಾಡು ಕೈ ಮಾಡ್ಬಿಟ್ನಲ್ಲ ನಾನು. ಕಣ್ಣೆ ಕಪಾಳಕ್ಕೆ ಕೈ ಕೊಟ್ಟರೆ ಕಲ್ಲು ಸಕ್ಕರೆ ತಡೆದು ಬಾಯಲ್ಲಿ ಕಡ್ದಂಗಾಯ್ತು. ಅದೆಲ್ಲ ಹೋಗ್ಲಿ ಬಿಡ್ರಿ, ನೀವ್ ಇಲ್ಲಿಗೆ ಯಾಕೆ ಬಂದ್ರಿ? ನೋಡಿ ನಳಿನಿ, ಇಲ್ಲಿ ಒಂದು ಕಳ್ಳರ ಗ್ಯಾಂಗ್ ಇದೆ ಅಂತ ನಮಗೆ ಡಿಲ್ಲಿಯಿಂದ ಸುತ್ತಮುತ್ತ. ಹೌದು, ದಿಲ್ಲಿಯಿಂದ ಇಲ್ಲಿ ಸುದ್ದಿ ಅಲ್ಲಿಗೆ. ಹೌದು. ಹೆಂಗ ಸಡನ್ ಆಗಿ ಮುಟ್ಟಿದ್ರ ಸುದ್ದಿ? ಅಯ್ಯೋ ನನಗೆ ಇಲ್ಲಿ ಪಗಲಿಗೆ ಬಾ, ನೀನ್ ದೂರದ ಕೇಳಿ ಹೆಂಗ ಆಗ್ತದ ನಲಿಲಿ. ಈ ಛತ್ರಿ ಇದೆಯಲ್ಲ ಒಳಗ ಒಳಗ ಮೇಲಸ್ ಮಳೆ ಕೊಟ್ಟಿರ್ತಾರ, ಆದ್ರಿಂದ ನಮ್ ಕಿವಾಗ ಸುದ್ದಿ ಮುಡ್ತಾವ. ಆ ಸುದ್ದಿ ಮುಟ್ಟಿದ ನಂತರ ನಿಮ್ಮಂತವ್ರಿಗೆ ತಿಳಿಸೋದೇ ಒಂದು ಕೆಲಸ. ತಿಳಿಸೋದೆ ಆದ್ರೂ ಏನ ಹೇಳ್ರಿ. ಅಲ್ಲ, ಈ ಛತ್ರಿ ಹಿಡ್ಕೊಂಡ ನಂಗೆ ಹೆಂಗಾಗೋದು ಗೊತ್ತೇನ್ರಿ? ಮಳೆಗಾಲದಾಗ ಹೆಂಗ್ ನಿಂತಿರ್ತಲ್ಲ ತಂಡ ಹತ್ತಿ, ನಮ್ಮ ನಿಂತಂಗ ಆಗತ್ ನೋಡ್ರಿ. ನಮಗೆಲ್ಲ ಗೊತ್ತಾಗೋಯ್ತು. ಹಿಂಗೆ ಒಂದು ಹೆಣ್ಣು ಗಂಡು ಭೇದವಿಲ್ಲದೆ ಹೋದರೆ ನಟನ ಡ್ಯಾನ್ಸ್ಗೆ ಬಹಳ ಮುಖ್ಯ ನೋಡಿ. ಬುಕ್ ಮಾಡ್ರಿ ನಾಟಕ ಮಾಡಕ್ಕ ಮಾಡಿ ಹೇಳುದು ನಕ್ಕತಾನ. ಹೌದ್ರಿ ರೀ? ಮುದ್ದು ಬಸವ್ರಿ. ನಳಿನಿ. ಏನ? ನಳಿನಿ. ನಳಿನಿ. ಹೌದು. ಯಾನಿ
ನನ್ನ ನಳಿನಿ ಅವ ನೆಲದಾಗ ಬರಂತ ನಳಿನಿ ಉಳ್ಳಾಡನ ಅಂತ ಹೇಳ್ತಿರ್ತೀನಿ. ನಳಿನಿ ನಳಿನಿ ಅಣ್ಣ ನಳಿನಿ ನಲಿ ನಲಿ ಕಲಿ ಕಲಿ ನಲಿ ಕಲಿ ಚಲೋ ಚಾಲು ಮಾಡ್ಯಾಳ. ಆ ತಡಿ ಈಗ ಒಂದು ಡ್ಯಾನ್ಸ್ ಮಾಡೋಣ. ಹಾ ತಾ ಕೈ ನಟನ ಡ್ಯಾನ್ಸ್ ಬಹಳ ಮುಖ್ಯ ನೋಡ. ಹಾ ಬಾ ಮತ್ತೆ ಬರ್ತೀನಿ ಮತ್ತೆ ನೀನ್ ಕರ್ಮೇಲೆ ಬರ್ದಂಗಿರ್ತನ.
ನಾ ಸಿಎಡ್ ಆಗ್ಬೇಕಂದ್ರೆ ಅದಕ್ಕೆ ಏನೇನ್ ಮಾಡ್ಬೇಕು? ನೋಡು ನಲ್ಲಿನಿ, ನೋಡು ನಲ್ಲಿನಿ, ನೀರ್ ಹಾಕೊಂಡ್ರೆ ನೀನು ಇಷ್ಟು ಒಳಗಿನ ಪರಮಾತ್ಮ ಬ್ಯಾಡ ಅಂದ್ರೆ ದಾಹ ಬರ್ತೈತೆ. ಹೇಗೆ ಮುಗಿದ ಕೆಲಸ ಹೆಂಗೇನು ಐತೆ ಹೋಲ್ ಬಿಡ್ರಿ. ನಾ ಸಿಎಡ್ ಆಗ್ಬೇಕಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಮೊದಲು ಅದನ್ನ ಹೇಳ್ರಿ. ನೋಡು ನಲ್ಲಿನಿ, ದಿನನಿತ್ಯ ತಲೆ ಸ್ನಾನವನ್ನು ಮಾಡಿ ತಲೆ ಸತ್ತವನ್ನು ಮಾಡಿ ತರ ಹೊಡೆಯುವ ಗಲ್ಲಕ್ಕೆ ಅರ್ಶಿನ ಹಚ್ಕೊಂಡು ಮುಖಕ್ಕೆ ಪೌಡರ್ ಹಚ್ಕೊಂಡು ತಲೆಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಸ್ವಲ್ಪ ಕನಕಾಂಬರ ಹೂವು ಇಟ್ಕೊಂಡು ಅದ್ರ ಮೇಲೆ ಒಂದು ರೋಜು ಇಟ್ಕೊಂಡು ದಿನನಿತ್ಯ ರಾತ್ರಿ ಎಲ್ಲ ಸಂಜೆ ಹೊತ್ತಿಗೆಲ್ಲ ದೂರ ಇದ್ರೆ ಹೆಂಗಾಗ್ತದ ಬಾ ಎಲ್ಲ ಏನ್ ಯಾಕೆ ಮಾಡ್ತೀವಿ ಏನ್ ಪಾತ್ರೆ ಮಾಡಲ್ಪ ಒಲ್ಲಪ್ಪ ನೀ ಬಾಳ ಡೇಂಜರ್ ಅದಿಲ್ಲ. ಅಯ್ಯ ಇಟ್ಟೆಲ್ಲ ಮಾಡಿ ಬರ್ಬೇಕ ನಾನು ರಾತ್ರಿ ಬಂದ್ರೆ ಸಾಯಂಕಾಲ ಬೆಳಗಾದ್ರಷ್ಟ್ರ ಒಳಗ ಇದು ನಮ್ ದೇಶ, ಇದು ನಮ್ ಜನ. ಬೆಳಗಾದ್ರಷ್ಟ್ರ ಒಳಗ ನನಗೆ ನಿನಗೆ ಮುಂದೆ ಬರಂಗ್ ಮಾಡ್ಲಿಲ್ಲ ಅಂದ್ರೆ ಕೆಲ್ಸದಾಗಪ್ಪ ತಮ್ಮ ಸಿಐಡಿ ಕೆಲಸ ಮಾಡಕತ್ತೀನಿ ಬದಲೇ ಹೇಳಕ್ಕಾಗಿಲ್ಲ. ಆದ್ರೂ ನೀವೇನ್ರಿ ಹಾ. ಸಿಎಡ್ ಹೆಂಗಬೇಕಂತ ನಾ ಹೇಳಕತ್ತಿದ್ರ ಹಾ. ಮದುಮಗಳಿಗೆ ಸುದ್ದಿ ಹೇಳಕತ್ತಿರಲ್ರಿ ನೀವು. ನೋಡಿನಲ್ಲಿ ಈಗ ನಿನಗೆ ಏನು ಅರ್ಥವಾಗುವುದಿಲ್ಲ. ಅಯ್ಯ ಆಗೋಲ್ಲ ಬಿಡು. ನೀನು ಮುಂದುವರೆದು ನಮ್ಮ ಬಸರಕೋಣ ಇದ್ದಂತ ನಮ್ಮ ಅಣ್ಣರಿಗೆ ಎಲ್ಲರಿಗೂ ಗೊತ್ತಾಗ್ಬೇಕು. ರಾತ್ರಿ ಎಲ್ಲಿದ್ದದ್ದು ನಲ್ಲಿ ನಾವು ಬೆಳಿಗ್ಗೆ ವರ್ಷದಲ್ಲಿ ಎಷ್ಟು ಮುಂದುವರೆದಳಲ್ಲವ ಸಿಐಡಿ ಕೆಲಸದೊಳಗ ಅಂತ ನಮ್ಮ ಅಣ್ಣರಿಗೆ ಅರ್ಥ ಆಗ್ತದೆ. ಅದು ಬರಬರಿ ಬಸ್ ಕೊಡಕ್ ಬಂದು ಬಸರಾದಾಗ ಗೊತ್ತಾಗತ್ ನನಗ. ಹೌದು, ಬಸರಕೋಣಿಗೆ ಬಂದ್ರೆ ಪಕ್ಕ ಬಸರ 100 ಗ್ಯಾರಂಟಿ ಬಸರ ಇಲ್ಲಿ ಬರಕ ಹಂಗ ನಿಲ್ತಾಗ ಇನ್ನೇನು ನೋಡಿ ನಲ್ಲಿದೆ ನಳಿನಿ ನಳಿನಿ ಅಲ್ಲ ನಳಿನಿ ನಳಿನಿ ಅಂತ ಕೇಳೋದು ನಿನಗೆ ಕೇಳಿಸುತ್ತೆ ನಾನೇನ್ ಮಾಡ ನಳ ಅಂದ್ಬಿಡು ಸುಮ್ಮ ತ್ರಾಸ್ ತಗೋಬೇಡ. ನಳ ಅನ್ನ ಹಂಗೆಲ್ಲ ಮಾತಾಡಬೇಡ. ಬಹಳ ಜನ ಇದ್ರೆ ನಮ್ಮಣ್ಣವ್ರು ತಪ್ಪು ತಿಳ್ಕೊಂತಾರ. ಎಲ್ಲ ಅವ್ರನ್ನ ಮಾಡ್ತಂದ್ರ ಅಳ ಆತ್ ಬಿಡ್ರಿ ಪಾಟೀಲ್ರ. ನಾ ಬಂದು ಬಾಳ ಹೊತ್ತಾತ್ರಿ. ನಾನು ಬರ್ಲ ಮನೆಗೆ. ಅಂತೂ ಈ ಹುಡುಗಿನ ಜಾಡಿ ಹೇಳ್ಕೊಂಡು ಬಂದಂಗ ಆಯ್ತು. ಈ ಹುಡುಗಿನ ಇನ್ನ ಜಾಡಿಡಿಸಿ ಪ್ರೇಮದ ಹುಚ್ಚು ಹಿಡಿಸ್ಬೇಕು ನಮ್ಮ ಹೀರೋನಿಗೆ. ಏನ್ ಚಂದ ಐತೆ ಅಂತೀನಪ್ಪ ಈ ಹುಡುಗಿ. ಲೈನ್ ನೋಡಿಯೋ ಈ ಹೀರೋ ಮುದ್ದು ಬಸ್ಸಿಯ ಅಂದ್ರ ಸಿಐಡಿ ಪಾಟೀಲ್ ಅಂತ ನಾಟಕ ಮಾಡಕತ್ತಿದೆ. ನನ್ನ ನಾಟಕವನ್ನು ಬಯಲುವಾಗುವ ಮುಂಚಿತ ಈ ಹುಡುಗಿ ನನ್ನನ್ನು ಲವ್ ಮಾಡಂಗ ಮಾಡ್ಕೋಬೇಕು. ಬರ್ತೀನ್ರಿ ಅಣ್ಣಾರ, ಬರ್ತೀನ್ರಿ. ಶಿವಪ್ತವ್ರೆ ಹೂಯಾರ ತಗೊಂಡ್ರಿ. ವೀರಣ್ಣವ್ರೆ ಇನ್ನೇನೋ ತರೋದಿದ್ರೆ ಈಗಲೇ ನೆನಪು ಮಾಡ್ಕೊಳ್ಳಿ. ಶಾಲಿನಿ ಅಕ್ಷತೆ ಕಾಳು ತೆಗೆದುಕೊಂಡು ಬಾಮ್ಮ. ನನ್ನ ಮದುವೆ ಇದೆ, ಬೇಗ ಬಾ ಅಂತ ನಾನು ನಿಮಗೆ ಹೇಳಿಲ್ವೇ? ಯಾಕೆ ಇಷ್ಟು ಲೇಟ್ ಮಾಡಿ ಬಂದಿದ್ದೀರಾ? SP ಹತ್ರ ಹೋಗಿದ್ದೆ, ಯಾವುದೇ ವಿಷಯ ಬಗ್ಗೆ ಮಾತನಾಡುತ್ತಾ ಲೇಟ್ ಆಗಿ ಬಿಟ್ಟಿತ್ತು. ಸಾರಿ ಆಶಾ. ಬನ್ನಿ ಹಾಗಾದ್ರೆ. ಬನ್ನಿ ಕಿರಣ್ ರಾಜ್, ಬನ್ನಿ. ನಿಮ್ಮ ಆದರ ಆತಿಥ್ಯ ಗುಣಕ್ಕೆ ನಾನು ತುಂಬಾ ಸಂತೋಷ ಪಡುತ್ತೇನೆ. ಬನ್ನಿ ಕುಳಿತುಕೊಳ್ಳಿ. ಬನ್ರಿ ಪಾಟೀಲ್ ಸಾಹೇಬ್ರ. ಗಟ್ಟಿ ಕೂವಾಡೆ ನಳಿನಿ. ಇಲ್ಲಿಗೆ ಯಾರು ಪರಿಚಯ ಇಲ್ದಿರ್ತಾರ ಇಲ್ಲೇ ನಿಂತ್ಕೊಳ್ತೀನಿ. ನೀನ್ ಗಟ್ಟಿಗೆ ಅಂತ ಕೂಗಿ ನಿಮ್ಮಪ್ಪ ಸಾಧ್ಯ ಹೇಳ್ಬೇಡ. ಅವನು ಒಳ್ಳೆ ಉದ್ರ ನನ್ನ ಮಗ ಎಲ್ಲರಿಗೂ ಬಿತ್ತಿ ಬಿಡ್ತಾನ. ನನ್ನ ಬೈಲ್ ಮತ್ತೆ ಬಂಗಾರ
ಅದಾವ. ಆಯ್ತಾಡ್ರಿ ನಾ ಯಾರ ಮುಂದೆ ಹೇಳಂಗಿಲ್ಲ ಆಡ್ರಿ. ಪೂಜಾರಿ ಸಾಗರದಲ್ಲಿ ತೇಲಿ ಬೀಳುವ ನಿಮ್ಮ ಬಾಳ ದೋಣಿ ಸಾಗರದಲ್ಲಿ ತೇಲಿ ಬಿಡುವ ನಿಮ್ಮ ಬಾಳ ದೋಣಿ ಸುಗಮವಾಗಿ ಸಾಗಲೆಂದು ಹಾರೈಸುವ ನಿಮ್ಮ ಶುಭ ನುಡಿಗಳಿಗೆ ಅನಂತ ವಂದನೆಗಳು. ಕುಮಾರ್ ಇತ್ತವ ಇವರು ಕುಮಾರ್ ಅಂತ ನನ್ನ ಗೆಳೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರ್. ಇವರು ಕಿರಣ್ ಅಂತ ನಿಮಗೆ ಹೇಗೆ ಗೊತ್ತು? ದೊಡ್ಡ ವ್ಯಕ್ತಿಗಳ ಹೆಸರು ಪೊಲೀಸರಿಗೆ ಗೊತ್ತಿರಬೇಕಲ್ವಾ? ದಯವಿಟ್ಟು ಎಲ್ಲರೂ ಊಟ ರೆಡಿಯಾಗಿದೆ, ಊಟ ಮುಗಿಸ್ಕೊಂಡು ಹೋಗಿರಪ್ಪ. ಅಂದಾಗೆ ಮುದ್ದು ಬಸವ ಎಲ್ಲಿದ್ದೀರಿ? ಇಲ್ಲೇ ಇದೀನಿ ಮಾವ. ನಿನ್ ಮಗಳು ಕರೆಯಕತ್ತಿದ್ಲಿ ಇಲ್ಲೇ ಬಗ್ಲಿ. ನಿನ್ ಮಗಳು ಬಗ್ಲಿ ಆಗಲೇ ನಾನು ನೀನು ಆಮೇಲೆ ಊಟ ಮಾಡಿದ್ರೆ ಆಯ್ತು. ಸಂಡಿಗೆ ಪಂಡಿಗೆ ಹಪ್ಪಳ ಎಲ್ಲ ತೆಗೆದಿಡ್ತಾರಲ್ಲಿ ಎಲ್ಲರೂ ಉಂಡೋದ್ರೆ ತಮ್ಮ. ಆಯ್ತು ಮಾಮ. ಅಲ್ಲಿ ಬ್ರಾಂಚ್ ಶಾಪಿಗೆ ಒಂದು ನೈಟ್ ಕಾಣಿಸ್ತೀನಿ. ನೈಟ್ಗೆಲ್ಲ ಕಳಿಸ್ಬೇಕು ನಿನ್ನ ಮಗ. ಸುಳ್ಳು ಹೇಳಿ ಒಂದು ಲಗ್ನ ಮಾಡಂತ ಇಂಜಿನಿಯರ್ ಯಾರು ಹೇಳ್ಯಾರ? ಶ್ರೀರಾಮನ ಜಾನಕಿ
ಮದನ್ ಒಳ್ಳೆ ಹುಡುಗ ಅಂತೇಳಿ ಒಂದೇ ಒಂದು ಸುಳ್ಳು ಹೇಳಿ ಲಗ್ನ ಮಾಡಿಸಿದೆ. ಹಣ ಅಂದ್ರೆ ಎಣನೇ ಎದ್ದು ಬರುವ ಈ ಕಾಲದಾಗ ನಾನಾದ್ರೂ ಏನು ಮಾಡ್ಬೇಕಪ್ಪ? ಆ ಪುಂಡನ ಗಂಡನ ಹತ್ರ ನೀಳೋ ಯಾಕೆ ಬಾಳೆ ಮಾಡ್ತಾಳೋ ಏನೋ, ಆ ದೇವರಿಗೆ ಗೊತ್ತು. ಅಲ್ಲಪ್ಪ ಮಾವ, ಮಗಳು ಮದುವೆ ಮಾಡಿಲ್ಲ ಅಂದ್ರೆ ಮಂದಿ ಮಗಳು ಮದುವೆ ಮಾಡಿ ಸುದ್ದಿ ಹೇಳ್ತಿಲ್ಲೇ. ನಿನ್ನ ಮಗಳು ನೋಡಿದ್ರೆ ಒಳ್ಳೆ ಅದೇ ಅಲ್ಲಪ್ಪ, ಅದಕ್ಕೆ ತೋಟಕ್ಕೆ ಹೋಗಿ ನುಗ್ಗೆ ಕತ್ತರಿಸ್ಕೊಂಡು ಹೋಗ್ಬೇಕಂತ ಮಾಡಿ ಏನಪ್ಪ. ಒಳ್ಳೆ ಬಾಳೆ ಗಿಡ ಬೆಳ್ದಂಗೆ ಬೆಳ್ದಾಳ ನಿನ್ನ ಮಗಳು. ಮದುವೆ ಮಾಡಂದ್ರೆ ಮಂದಿ ಮದುವೆ ಮಾಡಿ ಸುದ್ದಿ ಹೇಳ್ತೀವಿ ಬಂದಿಲ್ಲ. ಅದಕ್ಕೆ ತೋಟಕ್ಕೆ ನುಗ್ಗೆ ಕತ್ತರಿಸ್ಕೊಂಡು ಹೋಗ್ಬೇಕಂತ ಮಾಡಿ ಏನಪ್ಪ. ಹಂಗಲ್ಲಪ್ಪ ಮಾವ, ವಯಸ್ಸಿಗೆ ಬಂದಾಗ ಮದುವೆ ಮಾಡು ಅಂತ ಹೇಳ್ದೆ, ಅದ್ರಾಗೇನೈತೆ ತಪ್ಪು? ಅಂದ್ರೆ ನಿನ್ನ ಮಾತಿನ ಅರ್ಥ? ಅಲ್ಲಪ್ಪ ಮಾವು, ಈಗ ಮಾವಿನ ಹಣ್ಣು ಮಾಗಿದಾಗ ಮಾರಿದ್ರೆ ಬೆಲೆ ಸಿಗ್ತೈತೆ. ಅದನ್ನ ತಗೊಂಡೋಗಿ ಪುಟ್ಟಾಗಿಟ್ರೆ ಮನೆಗೆ ಇದ್ದು ಕೊಳ್ತು ನಾರ ಕತ್ತೈತೆ. ಅವಾಗ ಯಾರು ತಗೊಂತಾರ, ನಾ ತಿಪ್ಪೆ ಬಿಸಿ ಹಾಕ್ಬೇಕತ್ತೆ ಅಂದೆ. ಅದು ಹೆಂಗರೆ ಮಾವ, ತೊರ್ತು ನಿಂತ್ರೆ ರಾಜಕೀಯ ನಿಂದಕ್ಕೆ ಬರ್ತೈತೆ, ಸನ್ಯಾಸಿ ಆಗಕ್ ಬರ್ತೈತೆ, ನಾಟಕ ಆಡಕ್ ಬರ್ತೈತೆ. ಇಂಥವ್ರು ತೊರ್ತು ನಿಂತಿಲ್ಲ ಅನ್ನಂಗಿಲ್ಲ ನೋಡು ಈ ಜಗತ್ನ್ಯಾಗ. ಅದ್ರ ಪೈಕಿ ನೀನು ಸ್ವಲ್ಪ ಜಾಸ್ತಿ ನೋಡಪ್ಪ. ಜಾಸ್ತಿನೇ ಐತಪ್ಪ, ಯಾಕಂದ್ರೆ ಇನ್ನು ಮದುವೆ ಆಗಿಲ್ಲ, ಚಿಗುರ ಅಂತದ್ದ. ಇಲ್ಲಿ ಯಾರು ಇಬ್ರು ಯಜಮಾನ್ರು ಕಂಡಂಗೆ ಕಾಣ್ತಾರ. ಇವ್ರು ಏನಾದ್ರು ಆಪರೇಷನ್ ಮಾಡಿಸಿ ಅಂತಾರೆಲ್ಲ ಕೇಳೋಣ ಬಾಗ್ಲಿಗೆ. ರೀ ಯಜಮಾನ್ರೇ, ನೀವು ಆಪರೇಷನ್ ಏನೋ ಮಾಡಿಸ್ಕೊಳ್ರಿ. ಸಾಮಾನು ಗಟ್ಟಿಗೆ ಮತ್ತೆ ಯಾಕೆ ಬಂದಿಯಪ್ಪ? ಇಬ್ಬರ ಮಕ್ಕಳ ಸಂಸಾರ ಸುಖ ಜೀವನಕ್ಕೆ ಸಾಕಾರ. ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ. ಅಲ್ರಿ, ನಿಮಗೆ ತಗಲುವಂತ ಒಂದು ಬಂಪರ್ ಟಿಕೆಟ್, ಲಾಟ್ರಿ ಟಿಕೆಟ್ ಕೊಡ್ತೀನಿ, ತಗೊಳ್ರಿ, ಆಪರೇಷನ್ ಮಾಡಿಸ್ಕೊಳ್ರಿ. ಹೌದೇನಪ್ಪ? ಅಲ್ಲಪ್ಪ, ಇನ್ನು ನಮ್ಮ ಮಾವನ್ ತಕ್ಕ ಮಗಳು ಕೊಡ ಅಂತೇಳಿ ಪಾಕಿಸ್ತಾನ ಇಂಡಿಯಾ ಗುದ್ದಾಡ್ತೀವಿ. ಮಾವನ್ ನೋಡಿದ್ರೆ ಮಗಳ ಕೊಟ್ಟಿಲ್ಲ. ಅವನಲ್ಲಿ ಎಲ್ಲ ಕಡೆ ಇದ್ದಾನೆ, ಆಪರೇಷನ್ ಮಾಡಿಸಿ ಅಂತ ಬಂದನ. ಇನ್ನು ನಮ್ದು ಏನು ಸ್ಟಾರ್ಟ್ ಆಗಿಲ್ಲಲೇ ಯಪ್ಪ. 1 2 ಬೇಕು, 3 ಸಾಕು ಅಂತ ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರಿಗೆ 2, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ 2. ಅದಕ್ಕೆ ನೀವೇ ಆಪರೇಷನ್ ಮಾಡಿಸ್ಕೊಳ್ರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಪ್ರಧಾನಿಗಳು ಆದ್ರೆ ಆಗ್ಬೋದ್ರಿ. ಯಪ್ಪ, ಇವ್ರು ಮತ್ತೆ ಅದನ್ನೇ ಕೊಯ್ತಾನಲ್ಲೋ ಬಂದವ ಅವನ ಅಲ್ಲಿ ಕೊಯ್ದ್ರೆ ಲೆಕ್ಕ. ಔಷಧ ಮಾವ್ರು ಹೊಲ್ದಾಗ ಹುಲ್ಕೊಯ್ದಂಗ ಅಲ್ಲಲೇ ತಮ್ಮ. ಇನ್ನು ನಮ್ದು ಒಂದಕ್ಕೆ ಮಿಷಿನ್ ಸ್ಟಾರ್ಟ್ ಆಗಿಲ್ಲ. ಎರಡಕ್ಕೆ ಮಾಡಿಸಿ ಅಂತ ಬಂದಾನ ಆಪರೇಷನ್. ಒಳ್ಳೆ ಮಂಗನ ಮಾತಾಡ್ತಾನ ನೋಡು ಹೆಂಗಿದೆ ನಾವು ಮಾಡಕ್ ಬಂದೀನಿ. ಯಪ್ಪ ನೀನೇನಪ್ಪ ಮುದ್ದಸ್ವ? ಹೌದು ಮಾವ, ನಾವೇ ಶಿವಪ್ಪ, ನಾವೇ. ನಾನು ಯಾರೋ ಮಾಡಿದ್ನಲ್ಲಪ್ಪ. ನೋಡಪ್ಪ ಮುದ್ದಸ್ವ. ಹೇಳಪ್ಪ ಶಿವಪ್ಪ. ಇವನು ಎಂಬಸ್ವ ನನ್ನ ತಂಗಿ ಅಂತ. ಹೌದೇನಪ್ಪ? ದನಗಳ ಆಸ್ಪತ್ರೆ ಕಾಂಪೌಂಡರ್ ಎಂಬಸ್ವ. ಇವನ ನೋಡಪ್ಪ ಮುದ್ದಸ್ವ ಅಂತ ಒಬ್ಬಡೆ ಕಾಂಪೌಂಡರ್. ಹೆಂಗ ನೋಡಪ್ಪ, ನಮ್ಮ ಅಕ್ಷಯ್ ಮುತ್ತಪ್ಪ ಅವನು ಹೆಮ್ಮಿದ್ದಂಗ ತಿಂದು ನಮ್ಮೂರು ಬಸರು ಕೋಡು ದ್ಯಾವ್ರಾಗ ಕೊಯ್ತಾರಲ್ಲ ಕ್ವಾಣ ಇದ್ದಂಗ ಅದ. ಅಲ್ಲಪ್ಪ ಮುದ್ದಸ್ವ, ನಿನಗೆ ತಿಂಗಳಿಗೆ ಸಂಬಳ ಎಷ್ಟು ಕೊಡ್ತಾರಪ್ಪ? ನನಗ 15, 16, 18, 20, 22 ಸಾವಿರ ಕೊಡ್ತಾರ ನೋಡ್ರಿ. ಇವನು ಸುಳ್ಳು ಹೇಳಕತ್ತೇನ? ಮುಖ್ಯಮಂತ್ರಿ ಇಲ್ಲ ಸಂಬಳ ಇವನಿಗೆ ಕೊಡ್ತಾರ. ಅಲ್ಲಪ್ಪ ಎಂಬಸ್ವ, ನಿನಗೆ ಎಷ್ಟು ಕೊಡ್ತಾರಪ್ಪ? ನನಗೆ ಕನಿಷ್ಠನಾಗ 50 ಕೊಡ್ತಾರ, ಹೊರಗೆ 25 ಕೊಡ್ತಾರ ನೋಡಪ್ಪ. ಅಂದ್ರೆ ಗುಳ ಜಾತ್ರೆಗೆ ಮೈಸೂರು ಪಾಕ್ ಮಾರಕ್ ಹೋಗ್ತಿದ್ದ. ಅದು ನಮ್ದು ಕಂಪ್ನಿ ಇಟ್ಟಿವಿ, ಅದಕ್ಕೆ ನೀನ ಪ್ರೆಸಿಡೆಂಟ್. ಹೌದೇನಾ? ಅಲ್ಲ ನೋಡ್ರಣ್ಣ, ಕೇಳ್ರಿ, ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ಗೆ ಇಲ್ಲ ಈ ಸಂಬಳ, ಇವನು ತಾಂಬಾಲ್ ಮಗದಲ್ಲಿ ಕೊಡ್ತಾರೇನ್ರಿ ಸಂಬಳ? ಮುದ್ದು ಬಸವ, ಅಲ್ಲದೆ ತಮ್ಮ, ನಿಮ್ಮ ಮನುಷ್ಯ ಆಸ್ಪತ್ರೆ ಹೆಂಗಾಗ್ಯಾವಂದ್ರೆ ಬದುಕಿದ್ದವ್ರನ್ನ ನೋಡ್ರಪ್ಪ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಅಂದ್ರೆ ಸಾಯಿಸ್ಬಿಟ್ಟು ಕಳಿಸ್ತಾರ. ಇನ್ನೂ ಗುಳಿಗೆ ಕೊಡಕ ರೊಕ್ಕ
ಟಾನಿಕ್ ಕೊಡಕ ರೊಕ್ಕ, ಬೆಡ್ಡಿಗೆ ರೊಕ್ಕ. ಅಷ್ಟು ನಿಮ್ಮ ಆಸ್ಪತ್ರೆಗಳು ಮನಸ್ಸು ಆಸ್ಪತ್ರೆಗಳು ಹೆಂಗಾಗ್ಬಿಟ್ಟವ ಅಂತಂದ್ರೆ ಜನರು ಬ್ಯಾಸರ ಬಂದೋಗ್ಬಿಡುತ್ತೆ ಆಸ್ಪತ್ರೆ ಕಾಡ್ಬೇಕಂದ್ರೆ. ಒಳ್ಳೆ ಸುಡುಗಾಡಿ ಓದಂಗೆ ಆಗ್ತದಲ್ಲಪ್ಪ ನಿಮ್ಮ ಮನುಷ್ಯ ಆಸ್ಪತ್ರೆಗೆ ಹೋದ್ರೆ. ಅವನು ಅವೇನು ಡಾಕ್ಟರ್ ಇದ್ದಂಗೆ ಅವೇನು ಒಳ್ಳೆ ತಿಂದು ಫಾರಿನ್ ಕೋಣ ಆಗಿರ್ತಾವ ಅಂತವು ಹೊಟ್ಟೆ ಕೊಯ್ದ್ರೆ ಹೆಂಗ್ ಬದುಕ್ತಾವಲ್ಲ ಜೀವ. ಇವಾಗ ತಿಳ್ಕೊಂಡು ಚೆನ್ನಾಗಿ ಆಪರೇಷನ್ ಮಾಡ್ರಿ ನಿಮ್ಮ ಆಸ್ಪತ್ರೆಗ, ಮನುಷ್ಯರ ಆಸ್ಪತ್ರೆಗ. ಒಟ್ಟು ಮನುಷ್ಯ ಆಸ್ಪತ್ರೆಗಳು ಹೆಂಗಾಗಿಬಿಟ್ಟವ ಅಂತಂದ್ರೆ ಜನ ಭಯ ಬೀಳೋ ಪರಿಸ್ಥಿತಿ ಬಂದ್ಬಿಡತ್ತಲ್ಲಪ್ಪ ಪ್ರಪಂಚ. ಮತ್ತೆ ಇನ್ನ ದನಗಳ ಹಾಸ್ಪಿಟ್ಲಾಗ ಇನ್ನ ಏನನ್ನ ಉಳ್ದೈತೆ ಅಂತೀರೇನಪ್ಪ? ಎಲ್ಲ ಉಳ್ದೈತಪ್ಪ. ಕೊಂಬಿಗೆ ನೋವು ಆದ್ರೆ ಬಾಳ ಎತ್ತಿ ನೋಡ್ತಾವ ನಿಮ್ ಕಾಂಪೌಂಡರ್ಗಳು. ಬಾಳ ಎತ್ತರಿ ಎಲ್ಲ ಕಾಣೋದು. ಕಾಲಿಗೆ ನೋವು ಆದ್ರೆ ಕೆಚ್ಚಲ ಕೈ ಹಾಕಿ ಆಟವ ಕೈ, ಮುಖಕ್ಕೆ ಪೌಡರ್ ಹಚ್ಕೊಂಡು ಕೈಯಾಗ ಒಯ್ಯಾರಿನ ತೊಗಲ್ ಚೀಲ ಒತ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ಒಂದು ಹುಡುಗಿ ಒಯ್ಯಾರದಿಂದ ನಾಯಿ ಮರಿ ಹಿಡ್ಕೊಂಡು ಕೆಮ್ಮಿಗೆ ಅಂತ ಬಂದ್ರೆ ಏನಾಯ್ತು ಪಪ್ಪಿ ಅಂತ ಬಾಯಿಟ್ಟು ಎಲ್ಲಿ ಚುಚ್ಬೇಕಂತವ ನಿಮ್ಮ ಡಾಕ್ಟರ್ಗಳು. ಮತ್ತೆ ಆ ಹುಡುಗಿ ಪಪ್ಪಿ ಕೊಟ್ರೆ ಆಗದ ಆಕಿ ಪಾಪ. ಮಾಸಿದ ದೋತರವನ್ನು ತೆಲಿಗೆ ರುಮಾಲವನ್ನು ಸುತ್ತಿಕೊಂಡು ಒಂದು ಕಾಯಿಲಾದ ಒಂದು ಎತ್ತನ್ನು ಹೊಡ್ಕೊಂಡು ಒಬ್ಬ ರೈತ ಬಂದ್ರೆ, ಏ ಮಗನೇ ಅಲ್ಲಿ ಗೇಟ್ ಒಳಗೆ ನಿಂತೇಳಿ ಮಗನೇ ಇಲ್ಲಿ ಮೇಡಮ್ನವ್ರಿಗೆ ನಮ್ಗೆ ಪರ್ಸನಲ್ ಕೆಲಸ ಹೋಗ್ಯಾವಂತ ಬೊಗಳ್ತಾವ ನಿಮ್ಮ ಕಾಂಪೌಂಡರ್ಗಳು. ಇನ್ನ ಹಣ ಕೊಡ್ದಿದ್ದಾರೆ ಎಣನ ಕೊಯ್ದಾಕದಲ್ಲ ಕಂಪ್ನ್ಯಾಗ ನೆಲ್ಲು ಕೊಯ್ತಾವ ಮಿಷನ್ಗಳು. ಅದರಂಗ ಕೊಯ್ದು ಬಿಸಾಕ್ತಾವ ನಿಮ್ಮ ಡಾಕ್ಟರ್ಗಳು. ಒಟ್ಟಾರ ಅಂದ್ರೆ ಇನ್ನ ದನಗಳ ಹಾಸ್ಪಿಟ್ಲಾಗ ಅನ್ನುವುದು ಧನವಂತರ ಹಾಸ್ಪಿಟ್ಲ್ ಆಯ್ತು. ಸುಮ್ಕರಡಿ ಒಬ್ಬೊಬ್ಬರ ಜನದ ಮಂದಿ ನೀವ್ಯಾಕೆ ನಮ್ಮ ಮರಿಯ ತಕ್ಕಂತ್ರಿ ಎರಡು ಕುಲ ಕಟ್ಟಿದ್ದೇ ಯಪ್ಪ, ಎಲ್ಲ ಕುಲ ಕಟ್ಟಿದ್ರು. ಹೌದು ಎಂಬಸ್ವ ನೀ ಮದುವೆ ಆಯ್ತಲ್ಲ? ಇನ್ನ ಇಲ್ಲಪ್ಪ, ಮಗಳು ಕೊಡ ಹೆಣ್ಣು ಕೊಡ ಮಾವ ಇಲ್ಲೇ ಅದನ್ನ ಕೇಳ ಕೊಡ್ತಾನೆ. ನಮ್ಮ ಹುಡುಗಿ ಚಿನ್ನದ ಗೊಂಬೆ ಹೇಳ ಮುದ್ದು ಬಸವ ಅಂತ ಮದುವೆ ನನಗ ಮದುವೆ ಆಗಿಲ್ಲ ಎಂಬಸಣ. ಸುಳ್ಳು ಹೇಳ್ತಾನೆ. ಮದುವೆ ಮಾಡ್ಕೋಬೇಕಂತ ನಾಟಕ ಮಾಡಕತ್ತೀನಿ. ನನ್ನ ಹುಡುಗಿ ಒಳ್ಳೆ ಗಾಜಿನ ಗೊಂಬೆ ಆಗಿಲ್ಲ ನೋಡಿ. ಗಾಜು ಸುಚ್ಕೊಂಡಿತ್ತಪ್ಪ ಹುಷಾರ. ಇವನದ ಚಿನ್ನದ ಗೊಂಬೆ, ಇವನದ ಗಾಜಿನ ಗೊಂಬೆ. ನನ್ನ ಮಗಳದ ಸಮಯದ ಗೊಂಬೆಲೇ. ನನ್ನ ಹುಡುಗಿ ನಡೆದರೆ ಭಾರತಿ, ನನ್ನ ಹುಡುಗಿ ಒನೆದರೆ ಮೈನಾವತಿ, ನನ್ನ ಹುಡುಗಿ ಆಡಿದರೆ ಮಾವ ಆರತಿ. ನನ್ನ ಹುಡುಗಿ ಮೈ ಒನೆದಾಗ ಮೈನಾವತಿ. ನನ್ನ ಮಗಳ ಲೀಲಾವತಿ. ನಮ್ಮ ಹುಡುಗಿ ಫೈಟಿಂಗ್ ನಲ್ಲಿ ವಿಶೇಷ ಅಂತೆ ಮಾವ. ನನ್ನ ಹುಡುಗಿ ಕಾಲೆತ್ತಿದರೆ ಡಿಸ್ಕೋಸ್ ಅಂತ. ನಮ್ಮ ಹುಡುಗಿ ಕಣ್ಣು ಬಿಟ್ರೆ ಮಾಧವಿ, ನನ್ನ ಹುಡುಗಿ ಬಾಯ್ ಬಿಟ್ರೆ ಶ್ರೀದೇವಿ. ಸುಮ್ಮನಿರಲಿ, ನನ್ನ ಮಗಳೇನು ಕಣ್ಣಲ್ಲಿ ಆದೋ ಲಕ್ಷ್ಮೀ ದೇವರೇ. ಅವಳೇ ನನ್ನ ಬಾಳಿನ ಸಂಗಾತಿ ಮಾವ. ನೀವಿಬ್ಬರು ಮಾತಾಡಿದ್ ನೋಡಿದ್ರೆ ಒಂದಕ್ಕೆ ಸೀಲ್ ಒತ್ತಿರ್ಬೇಕಾರೆ ಅದೇ ನಿನ್ನ ಮಗಳಿಗೆ. ನಿಮ್ಮಂತ ಮಂಗಳ ಮಕ್ಕಳಿಗೆ ಹೆಣ್ಣು ಕೊಟ್ರ ತಿಂತಾನ ಹುಡುಗಿ ತಂದೆ ಆದಾಗ ಮನ ನೋಡಪ್ಪ. ನನ್ನ ಮಗ ನೀನೇ. ನಿಮ್ಮಂತ ಲಗಾಟ್ ಬೋಳಿಗೆ ಹೆಣ್ಣು ಕೊಟ್ರಿಗಿನ ತಿಂತಾನ ಹುಡುಗಿ ತಂದೆ ಆದಾಗ ಮನ ನೋಡ್ರಪ್ಪ. ಇಬ್ಬರು ದೊಡ್ಡ ಮೇಧಾವಿಗಳು ಅಂತಿದ್ರಿ. ಸಾಕು ನಡುವಲ್ಲಿ ನಿಮ್ಮ ಕೆಲಸಕ್ಕೆ ನೀನು ಒಬ್ರಾಗ ಹೋಗ. ನೀನು ಅಲ್ಲಿ ಮುತ್ತಮ್ಮ ಬೆಳಿಗ್ಗೆ ಬಂದಪ್ಪ ಹೋಗಪ್ಪ ಶಿವ. ಆಯ್ತು ಮಾವ, ನೀನು ಬೆದಿ ಬಂದಿಗೆ ನೋಡ್ಕೆ ನಿನಗೊಂದು ಹಾಕಿ ಮಾವ. ನಾವೊಂದು ಇಂಜೆಕ್ಷನ್ ಮಾಡ್ತೀವಿ. ಬರ್ಲಾ ಬಸವ? ಸಿಗೋಣ. ಹುಷಾರಪ್ಪ ನಿಮ್ಮ ಮನುಷ್ಯರ ಆಸ್ಪತ್ರೆಗ. ಇಲ್ಲ ಎಂಬಸಣ ಆಲೋಚನೆ ಮಾಡಿ ಆಪರೇಷನ್ ಮಾಡ್ತೀವಿ. ಜ್ವರಕ್ಕೆ ಬಂದವಂತ ಬರ್ಲಾ? ಬರ್ತೀನಿ ಶಿವಪ್ಪನವ್ರೆ.